ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಅಜಿತ್ ಮುಗಿಸ್ಕೊಂಡ್ ಬರ್ತಾನೆ. ಜಾಗಿಂಗ್ ಮುಗಿಸ್ಕೊಂಡ್ ಬರ್ತಿದ್ದಾಗೇನೆ ಸಂಗೀತ, ಏನು ಅಜಿತ ಹೆಂಗ್ ಪ್ರೂವ್ ಮಾಡ್ತೀಯೋ, ಎಲ್ರು ಹಿಂಗೆ ವಿರುದ್ಧವಾಗಿ ಮಾತಾಡ್ತಾರೆ, ಪಾಪ ಅವಳಂತೂ ನಲುಗ್ ಹೋಗ್ಬಿಟ್ಟಿದ್ದಾಳೆ, ಹೇಗ್ ಪ್ರೂವ್ ಮಾಡೋದು ನೀನು ಒಂದು ವಾರದಲ್ಲಿ ಅಂತ ಹೇಳಿ ಗಾಬರಿಯಿಂದ ಕೇಳ್ತಾಳೆ. ಕೇಳಿದಾಗ ಅಜಿತ್ತು, ಅಮ್ಮ ಯಾರು ಏನೇ ಅನ್ಲಿ, ಭೂಮಿ ನನ್ನ ಹೆಂಡತಿ, ಅವಳನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ನಾನಂತೂ ಪ್ರೂವ್ ಮಾಡೇ ಮಾಡ್ತೀನಿ, ಬಿಡುದಿಲ್ಲಮ್ಮ. ಇದೇನಾದ್ರೂ ಆಗ್ಲಿ ನಾನು ತೀರಿಸ್ತೀನಿ. ನಾನು ಏನೇ ಆದ್ರೂ ಕೂಡ ನನ್ನ ಹೆಂಡತಿ ಪರ ನಿಂತ್ಕೋತೀನಿ ಅಂತ ಹೇಳ್ತಾನೆ. ನಿಂತ್ಕೊಳ್ಳೋದೇನು, ಪಾಪ ನಿಂತು ಅದನ್ನ ಸಾಬೀತು ಕೂಡ ಪಡಿಸಿದಾನೆ ಅಜಿತ್. ರೂಮ್ಗೆ ಹೋಗ್ತಾನೆ. ರೂಮ್ಗೆ ಹೋಗಿದ್ರೆ ಭೂಮಿ ಇನ್ನೂ ಮಲಗಿದ್ರೆ ಕನ್ವರಿಸ್ತಾ ಇರ್ತಾಳೆ. ರಾತ್ರಿ ಎಲ್ಲ ಅವಳು ಜೊತೆಗೆ ಅರ್ಧ ರಾತ್ರಿಲಿ ಎದ್ದು ಕೂತ್ಕೊಂಡು ಆಗ್ಲೂ ಕೂಡ ಬೇಸರ ಮಾಡ್ಕೊಂಡಿರ್ತಾಳೆ. ಹೇಗೆ ಸಾಹೇಬ್ರು ಯಾರೋ ನನ್ನನ್ನು ಬೇಕಾಗಿ ಸಿಗಾಕ್ಸಕ್ಕೋಸ್ಕರ ಅಲ್ಲಿ ಕರೆದು ನನ್ನನ್ನು ಟ್ರ್ಯಾಪ್ ಮಾಡಿಸಿದ್ದಾರೆ. ಹೀಗಿರ್ಬೇಕಾದ್ರೆ ಸಾಹೇಬ್ರು ಹೇಗ್ ನನ್ನನ್ನು ನಿರ್ದೋಷಿ ಅಂತ ಸಾಬೀತುಪಡಿಸ್ತಾರೆ? ನಾನು ಮದ್ವೆ ಆಗದೆ ಮುತ್ತೈದೆ ಅನ್ಸ್ಕೊಂಡೆ, ಮಾಡದೇ ಇರುವ ಅಪರಾಧನ ತಲೆ ಮೇಲೆ ಹೊತ್ಕೊಂಡು ಈಗ ದೋಷಿ ಪಟ್ಟ ವಹಿಸ್ಕೊಂಡು ಕೂತಿದ್ದೀನಿ. ನನ್ನ ಹಣೆ ಬರ ಏನ್ ಹೇಳೋಣ ಅಂತ ಹೇಳಿ ಅರ್ಧ ರಾತ್ರಿನಲ್ಲಿ ಕೊರಗ್ತಾ ಕೂತಿರ್ತಾಳೆ. ಇನ್ನು ಬೆಳಗ್ಗೆ ಹಾಗಾಗಿ ಅವಳಿಗೆ ಎಚ್ಚರ ಆಗಿರೋದಿಲ್ಲ, ಮಲಗಿರ್ತಾಳೆ. ಜಾಗಿಂಗ್ ಮುಗಿಸ್ಕೊಂಡು ಬಂದಂತ ಅಜಿತ್ತು ಅವಳು ಕನವರಿಸ್ತಾ ಇರ್ತಾಳೆ. ಅಪ್ಪ ಯಾಕಪ್ಪ ಬಿಟ್ಟೋದೆ ನನ್ನ? ನೀನ್ ಹೇಳ್ತಾ ಇದ್ದೆ ಅಲ್ವಪ್ಪ, ಯಾವಾಗ್ಲೂ ನಿನ್ ಜೊತೆಯಾಗಿರ್ತೀನಮ್ಮ, ನಿನ್ ಕೈ ಬಿಡೋದಿಲ್ಲ, ನಿನ್ ಜೊತೆನಲ್ಲೇ ಇರ್ತೀನಿ ನಾನು ಅಂತ ಹೇಳ್ತಿದ್ದೆ ಅಲ್ವಪ್ಪ. ಇವತ್ತು ನನ್ನ ಕೈ ಬಿಟ್ಟು ಹೋಗ್ಬಿಟ್ಟಿಯಲ್ಲಪ್ಪ, ನನ್ ಹೇಗಪ್ಪ ಇರ್ಲಿ ಅಂತ ಹೇಳಿ ಕನವರಿಸ್ತಾ ಇರ್ತಾಳೆ. ಅಜಿತ್ ಪಕ್ಕದಲ್ಲಿ ಕೂತ್ಕೊಂಡು ಅವಳ ತಲೆ ನೇವರಿಸ್ತಾ, ಎದುರು ಬಿಡ ಭೂಮಿ, ಯಾವತ್ತಿದ್ರೂ ಕೂಡ ಹಿಡ್ದಿರೋ ಈ ಕೈಯನ್ನ ನಾನು ಎಂದಿಗೂ ಕೂಡ ಬಿಡೋದಿಲ್ಲ. ನನ್ನ ಜೀವನದ ಕೊನೆಯ ಉಸಿರಿರೋವರೆಗೂ ಕೂಡ ನಾನು ಹಿಡ್ದಂತ ಕೈಯನ್ನ ಜೋಪಾನವಾಗಿ ಕಾಪಾಡ್ಕೊಳ್ತೀನಿ ನಿನ್ನ ಅಂತ ಹೇಳಿ ಭಾವುಕನಾಗಿ ನುಡಿತಾನೆ. ಅವನಿಗದು ಎಷ್ಟು ಪ್ರೀತಿ ಬಂದಿದೆ ಅಂದ್ರೆ ಭೂಮಿ ಮೇಲೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಗಾಧವಾದಂತಹ ಪ್ರೀತಿಯ ಪೂರ್ವವನ್ನೇ ಅವಳ ಮೇಲೆ, ಪ್ರೇಮದ ಆ ಪೂರ್ವವನ್ನೇ ಅವಳ ಮೇಲೆ ಹರಿಸ್ತಾ ಇದ್ದಾನೆ. ಜೊತೆಗೆ ಹಿಂದೆ ದಿನ ನಡೆದಂತಹ ಹಿತ ಘಟನೆ ಎಲ್ಲ ಜ್ಞಾಪಿಸ್ಕೊಳ್ತಾರೆ. ಬಹಳ ನೋವಾಗತ್ತೆ. ಅಲ್ಲಿ ಊಟಕ್ಕೆ ಹೋದಾಗ ಅವಳನ್ನ ಟೀ ಮಾಡ್ಕೊಂಡು ಹಾಗೇನೆ ಅವಳನ್ನ ಮರ್ಸೋಣ ಈ ನೋವೆಲ್ಲ ಅಂತ ಹೇಳಿ ಕಳ್ಸಕ್ ಹೋದ್ರೆ ಅಜ್ಜಿನ ಕರ್ಕೊಂಡ್ ಬಂದ ಅಂಜನ ಪಿತೂರಿ ನಡೆಸ್ತಾಳೆ. ಅಜ್ಜಿ, ನೀನು ಎಲ್ಲಿಂದಲೂ ಬಂದವಳು, ನೀನ್ ಮಾಡಿರೋ ಅಂತದ್ದ ಪವಿತ್ರವಾದ ಜಾಗ, ಅನ್ನಪೂರ್ಣೇಶ್ವರಿ ಇರೋ ಜಾಗ, ಅದು ದವಸ ಧಾನ್ಯಗಳು ತುಂಬಿರುವಂತ ಪವಿತ್ರ ಜಾಗಕ್ಕೆ ನೀನು ಹೋಗಿ ಮೈಲಿಗೆ ಮಾಡ್ಬೇಡ ಅಂತ ಹೇಳಿ ಹೀಯಾಳಿಸ್ತಾರೆ. ಅವಾಗ ಅಜಿತ್ ಆಗ್ಲೂ ಕೂಡ ವಹಿಸ್ಕೊಂಡಿರ್ತಾನೆ. ಬೇಡ ಬಿಡಿ, ಅವಳು ಮಾಡಿದ್ದು ಅಡ್ಗೆ ಏನು ತಿನ್ನೋದ್ ಬೇಡ ಅಂದ್ರೆ ನಮ್ಗೆ ಇನ್ನೂ ಆರಾಮೆ, ನಾನ್ ತಿಂತೀನಿ ಬಿಡಿ. ರಮಣ್ ಬಂದು, ಅಲ್ವೋ ಹಾಗಾದ್ರೆ ಎತ್ತು ತಂದೆ ತಾಯಿಗಳಿಗಿಂತ ಸಾಕ್ತವ್ರಿಗಿಂತ ಅವಳೇ ಹೆಚ್ಚಾದ್ಲೇನೋ? ಅಲ್ಲಪ್ಪ, ನಿಮ್ಗೆ ಬೇಡ ಅಂದ್ಮೇಲೆ ನಾನಿನ್ನೇನ್ ಮಾಡಕ್ಕಾಗತ್ತೆ? ಅಂಜನ ಇದ್ದವಳು ಅವಳು ಬೇಡವಾದವಳು ಅಂದ್ರೆ ಹೇಳಿ ಅಜ್ಜಿ ಅಂತ ಅವಳು ಸಂಪೂರ್ಣ ವಿವರ ಕೇಳಕ್ ಹೋಯ್ತಾಳೆ. ಸುಮ್ಮನೆ ಇರ್ತೀಯ, ನಾನು ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇರೋದು ಅಂತ ಹೇಳಿ ಕೂಗ್ಕೊಳ್ತಾನೆ ಜೋರಾಗಿ. ಈಗೆಲ್ಲ ಬೇಸರದ ಘಟನೆ ನಡೆದಿರುತ್ತೆ. ಇಲ್ಲಿ ಸಂಗೀತ ಕೂಡ ಬೇಸರ ಪಟ್ಕೊಂಡಿರ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಬೇಡವೇ ಬೇಡ, ನನ್ನ ಹೆಂಡತಿ ಮಾಡಿರೋ ಅಡ್ಗೆ ನೀವು ತಿನ್ನಕ್ಕಾಗಲ್ಲ ಅಂದ್ರೆ ನಾನು ಮುಟ್ಟಿದೀನಿ ನನ್ನ ಹೆಂಡತಿನ, ಹಂಗಾದ್ರೆ ನಾನು ಮೈಲಿಗೆನೆ ಹೊರ್ಗಾಕಿ ನಾವು ಹೋಗ್ತೀವಿ ನಾವಿಬ್ರು, ನಾನು ನನ್ನ ಹೆಂಡತಿ, ನಿಮ್ಗೆ ಯಾರಿಗೂ ಬೇಡ ಅಂದ್ಮೇಲೆ. ಅಜ್ಜಿ ಹೇಳ್ತಾಳೆ, ಎಷ್ಟು ಸುಲಭವಾಗಿ ಹೇಳ್ತೀಯೋ ನೀನು, ಇನ್ನೇನ್ ಅಜ್ಜಿ ಬೇಡ ಅಂತ ನೀವೇ ಹೇಳ್ತಿದ್ರಲ್ಲ, ನನ್ನ ಹೆಂಡತಿ ಬೇಡ ಅಂದ್ಮೇಲೆ ನಾನು ಬೇಡ ಅಂತಾನೆ. ನಡಿ ಚಿನ್ನ, ನಮ್ಗೇನ್ ಹಸ್ವಾದ್ರೆ ಹೋಟೆಲ್ ಇದೆ, ನಿನಗೆ ಆಸರೆ ಕೊಡಕ್ಕೆ ನನ್ ತೋಳಿದೆ, ನಡಿ ಆರಾಮಾಗಿರೋಣ. ಯಾವತ್ತಿದ್ರು ಕೂಡ ನನ್ನ ಹೆಂಡತಿ ನಿಮ್ಗೆಲ್ಲ ಬೇಯಿಸಾಕೊಂಡು ನಿಮ್ ಸೇವೆ ಮಾಡ್ಕೊಂಡು ಮರ್ತು ಬಿಡ್ತಿದ್ಲು ನನ್ನನ್ನ. ಈಗ ನನ್ನ ಹೆಂಡತಿ ಸಂಪೂರ್ಣ ನನಗೆ ಸಿಗ್ತಾಳೆ. ಬಾ ಚಿನ್ನ, ನಾವಿಬ್ರು ಸಮಯನ ಕಳೆಯೋಣ. ನನ್ಗೆ ನನ್ನ ತೋಳಿನ ಆಸರೆ ನಿನಗಿದ್ದೇ ಇದೆ, ಬಾ, ಯಾಕೆ ನಾವು ಭಯ ಪಡ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅಲ್ಲಿ ಊಟಕ್ಕೆ ಕರೆಯಕ್ ಬರ್ತಾಳೆ ಅಂಜನ. ಬೇಕಾಗಿ ಊಟಕ್ಕೆ ಬರೋಲ್ಲ ಅಂತ ಹೇಳ್ತಾನೆ. ಆದ್ರೂ ಭೂಮಿ ಇನ್ನೊಬ್ಬನೇ ಬರ್ಬೇಕಂತ ಹೇಳೋಗ್ತಾಳೆ. ಭೂಮಿ ಬಲವಂತ ಮಾಡಿ ಕಳಿಸ್ತಾಳೆ ಹೋಗಿ ಅಂತ. ಅಷ್ಟರಲ್ಲಿ ಇದ್ರ ಮಧ್ಯೆ ದೇವಯಾನಿ ಮತ್ತೆ ಅಶ್ವಿನಿ ಇಬ್ರು ಕುತಂತ್ರ ಮಾಡ್ತಾಳೆ. ದೇವಯಾನಿ ಹೇಳ್ತಾಳೆ, ಕಬ್ಬನ ಕಾದಾಗ್ಲೇ ಬಡ್ಕೊಬಿಡ್ಬೇಕು, ಈಗ ನೀನು ಮನಸ್ವಿನಿ ಹಾಗೆ ಎಂಟ್ರಿ ಕೊಡು ಅಂತ ಹೇಳಿದಾಗ ಅವಳು ಅಶ್ವಿನಿ ಹೇಳ್ತಾಳೆ, ಶ್ರವಣನೇ ಇಲ್ಲ, ಇನ್ ಹೆಂಗೆ, ಯಾರ್ ಮುಂದೆ ನಾಟಕ ಮಾಡೋದು,
ಅದು ದೇವೇನೆ ಹೇಳ್ತಾರೆ. ಇನ್ನೊಂದು ಬಕ್ರ ಇದೆ ರಾಮ ಅಂತ ಹೇಳಿ, ಅದ್ರ ಮುಂದೆ ಮಾಡ್ಬಿಟ್ರೆ ಅದು ಏನ್ ಯಾರು ಹೇಳಲೇಬೇಕಾಗಿಲ್ಲ, ಅದೇ ತಿಳಿಸ್ಬಿಡುತ್ತೆ ವಿಷಯನ ಅಂತೇಳಿ ಕೇವಲವಾಗಿ ಮಾತಾಡ್ತಾಳೆ. ಇಷ್ಟು ದಿನ ಕಂಡಂತ ಶ್ರಮ ಪಟ್ಟಂತಹ ನನ್ನ ಕನಸು ಸಾಕಾರಗೊಳ್ತದೆ. ನನ್ನ ಆ ಭೂಮಿನ ಏನಾದ್ರೂ ಮಾಡಿ ಓಡಿಸ್ಲೇಬೇಕು. ನಾವು ಕೂಡ ಮಾನಸಿಕ ಹಿಂಸೆಗೆ ಅರ್ಧ ರಾತ್ರಿನಲ್ಲಿ ಅವಳು ಮನೆ ಬಿಟ್ಟು ಓಡೋಗ್ಬೇಕು, ಹಾಗ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳಿ ದೇವಿಯಾನಿ ಹೇಳ್ತಾಳೆ. ಹೇಳೋದ್ರ ಜೊತೆಗೆ ಅದಕ್ಕೆ ಹೇಳ್ತಾಳೆ ಮುಂದುವರ್ಸಿ, ನನ್ನ ಮಗಳನ್ನ ಅಜಿತ್ನ ಹೆಂಡತಿ ಮಾಡಿ ನಾನು ಈ ಮನೆ ಆಸ್ತಿಗೆ ಒಡತಿ ಆಯ್ತೀನಿ ಅಂತ ಹೇಳಿ ಕನ್ಸ್ ಕಾಣ್ತಾಳೆ ಪಾಪಿ. ಈ ಕಡೆ ಅಜಿತ್ನ ಊಟಕ್ಕೆ ಕರೆದೋದ್ಮೇಲೆ ಹೋಗೋದಿಲ್ಲ, ಭೂಮಿ ಬಲವಂತ ಮಾಡಿ ಕಳಿಸ್ತಾಳೆ. ಹೋದಾಗ ಅಕ್ಕ ಪಲ್ಲವಿ ಅಕ್ಕ ಊಟ ಹಾಕೊಡು ಒಂದು ಪ್ಲೇಟ್ಗೆ. ಸಂಗೀತ ಕೇಳ್ತಾಳೆ, ಯಾಕೋ ಬರ್ಲಿಲ್ವೇನೋ ಭೂಮಿ? ಇಲ್ಲಮ್ಮ ನಾನೇ ಬೇಡ ಅಂದೆ. ಅವಳಲ್ಲೇ ಇದ್ದಾಳೆ, ಯಾಕೆಂದ್ರೆ ನಾನು ಅವಳಿಗೆ ತಿನ್ಸೋದು, ನನ್ಗೆ ಅವಳು ತಿನ್ಸೋದು ಆ ಸಂದರ್ಭ ನನಗೆ ಸಿಗೋಲ್ಲ ಅಲ್ವಾ, ಆ ಸವಿ. ಹಾಗಾಗಿ ಅಂಜನಾ ಹೇಳ್ತಾಳೆ, ಹೋ ಇಲ್ಲೇ ತಿಂದ್ರೆ ಆಗಲ್ವೇನೋ, ಅಲ್ಲಿ ಬೇರೆ ಕರ್ಕೊಂಡು ಹೋಗ್ಬೇಕೇನೋ. ಅಂಜನಾ ಎರಡು ಕಿವಿನೂ ನಿಂದ್ರಿಸ್ಕೊಂಡ್ ಕೇಳು, ಒಂದು ಮುತ್ತನಂತ ಮಾತು ಹೇಳ್ತೀನಿ. ನನ್ನ ಹೆಂಡತಿ ಭೂಮಿ ಇದು ಆಗ್ಲೇ ಊಟ ಆಗೋಗಿದೆ, ನಾನ್ ತಿನ್ಸಾಗಿದೆ. ಈಗ ನನ್ನ ಹೆಂಡತಿ ಅವಳ ಕೈಯಾರ ನನಗ್ ತಿನ್ಸ್ಬಾರ್ದ? ಅವಳು ನನ್ನ ಅವಳ ಕೈಯಾರ ನನಗ್ ತಿನ್ನಿಸ್ತಾ? ನಾವಿಬ್ರು ಪರಸ್ಪರ ಒಬ್ರಿಗೊಬ್ರು ತೋಳಿನ ಆಸರೆ ಬಿಡು, ಮುಂದೆ ಕೇಳಬಾರ್ದು, ನಿನ್ ಕಿವಿ ಡಮಾರ ಅಂದ್ಬಿಡ್ತದೆ. ಕೊಡುಪಲ್ಲವಿ ಅಕ್ಕ ಊಟನ ಅಂತ ಹೇಳಿ ಹೊಟ್ಟೆ ಉರ್ಸ್ಬಿಟ್ಟು ಊಟ ಎತ್ಕೊಂಡು ಹೋಗ್ತಾನೆ. ಊಟ ಎತ್ಕೊಂಡು ಹೋದನು ಊಟ ಮಾಡೋದೇ ಇಲ್ಲ, ಹಾಗೆ ಇಡ್ತಾನೆ. ಭೂಮಿ ಇದ್ದವಳು, ಯಾಕೆ ಸಾಹೇಬ್ರೆ ಎಲ್ಲ ಊಟ ಮಾಡಿ ಬರ್ಬಾರ್ದ? ಯಾಕೋ ಭೂಮಿ ನಿನ್ ಬಿಟ್ಟು ಮಾಡಕ್ ಇಷ್ಟ ಆಗಲ್ಲ. ಹಾಗಂದ್ರೆ ಆಗುತ್ತಾ? ಊಟ ಮಾಡಿ ಹೋಗ್ಲಿ ಇಲ್ಲಾದ್ರು. ಇಲ್ಲ ನನ್ಗೆ ಯಾಕೋ ಸೇರ್ತಾ ಇಲ್ಲ. ಅಷ್ಟ ಸಂಗೀತ ಬರ್ತಾರೆ. ಯಾರಿಗೋಸ್ಕರ ಏನ್ ಎದುರ್ಬೇಕು ಭೂಮಿ? ಇಂಥ ಪ್ರಾಣಕ್ಕೂ ಪದಕವಾಗಿ ಪ್ರಪಂಚವೇ ಎದುರಾಗಿ ನಿಂತರೂ ಕೂಡ ಗಂಡ ನಿನ್ ಪರವಾಗಿ ನಿಂತು ಹೋರಾಡ್ತಾ ಇದ್ದಾನೆ. ಇಂಥ ಗಂಡನ್ ಪಡೆಯಕ್ಕೆ ನೀನು ಎಷ್ಟು ಜನ್ಮಗಳು ಪುಣ್ಯ ಮಾಡಿದ್ದೆ ಭೂಮಿ ನೀನು ಅಂತ ಹೇಳಿದಾಗ ಅಜಿತ್, ಅಮ್ಮ ನೀನ್ ಊಟ ಮಾಡಿಲ್ಲ ಹೋಗು. ಭೂಮಿ, ಅಮ್ಮ ಹೋಗಿ ನೀವು ಊಟ ಮಾಡಿ ನಾನು ಮಾಡಿಸ್ತೀನಿ ಅಂತ ಹೇಳಿ ಊಟ ತಿನ್ಸಕ್ ಹೋಗ್ತಾಳೆ. ಬೇಡ ಭೂಮಿ ನನಗೆ. ಇಲ್ಲ ಸಾಹೇಬ್ರೆ, ನಾನು ಹಸ್ಕೊಂಡಿದ್ದಾಗ ನೀವು ತಿನ್ಸಿದ್ದೀರಾ, ನಿಮಗೆ ನಾನು ತಿನ್ಸ್ಲೇಬೇಕು, ಊಟ ಮಾಡಿ ನೀವು, ಹಂಗೆಲ್ಲ ಹಸ್ಕೊಂಡಿರ್ಬಾರ್ದು ಅಂತ ಹೇಳಿ ಸಮಾಧಾನ ಮಾಡಿ ತಿನ್ನಿಸ್ತಾಳೆ. ತಿನ್ಸಾದ್ಮೇಲೆ ಮೈ ಮೇಲೆ ನೀರ್ ಚಲ್ಕೊಂಡ್ ಬಂದ್ಬಿಟ್ಟಿರ್ತಾಳೆ. ಇದೇನು ಭೂಮಿ ಏನ್ ಎಂದಿದೆಯಲ್ಲ ಸಾಹೇಬ್ರೆ, ಟ್ಯಾಪಲ್ ಕೈ ತೊಳೆಯಕ್ ಹೋಗಿ ಮರ್ತ್ಬಿಟ್ಟು ಶವರ್ ಆನ್ ಮಾಡ್ಬಿಟ್ಟೆ. ಭೂಮಿ ನನ್ನನ್ನ ಮರ್ಸಕ್ ಹೇಳ್ತಾ ಇದೀಯಾ? ನೀನ್ ನಾಟಕ ಮಾಡ್ತಾ ಇದೀಯಲ್ವಾ? ನಿನ್ ಮನ್ಸು ಎಷ್ಟು ಕೆಟ್ಟಿದೆ ನನಗೆ ಗೊತ್ತು. ಕೂತ್ಕೊಂಡು ಬಿಕ್ಕಿಸ್ಕೊಂಡು ಅಳಕ್ ಶುರು ಮಾಡ್ತಾಳೆ. ಮಂಡಿ ಊರಿ ಅವಳ ಹತ್ರ ಕೇಳ್ತಾನೆ, ಭೂಮಿ ಅಳಬೇಡ, ದುಃಖಿಸ್ಬೇಡ, ನೋಡು ನಾನಿರೋವರೆಗೂ ನಿನಗೆ ಯಾವ ತೊಂದರೆ ಆಗೋಕ್ಕೂ ಬಿಡೋದಿಲ್ಲ. ನಿನ್ನ ಈ ಒಂದೊಂದು ಕಣ್ಣೀರ್ಗೂ ಕೂಡ ನಾನು ಖಂಡಿತ ನ್ಯಾಯ ಕೊಡಿಸ್ತೀನಿ ಭೂಮಿ, ಸಮಾಧಾನವಾಗಿರು ಅಂತ ಹೇಳ್ತಾನೆ. ಜೊತೆಗೆ ಅಲ್ಲಿ ನಾನು ಹಿಡ್ದಿರ್ತಕ್ಕಂಥ ಕೈಯನ್ನ ನಾನು ಕೊನೆ ಉಸಿರಿಗೂ ಕೂಡ ಬಿಡದೆ ಕಾಪಾಡ್ಕೊಳ್ತೀನಿ ಎನ್ನುವಂತ ಶಪಥನು ಕೂಡ ಮಾಡ್ತಾನೆ. ನೋಡಿ, ಪ್ರೀತಿ, ಪ್ರೇಮ, ಅನುಬಂಧ ಅನ್ನುವಂಥದ್ದು, ಆ ಮಾಂಗಲ್ಯ, ಅದರ ಆ ಶಕ್ತಿನೇ ಆಗಿದೆಯೇನೋ, ಪವಿತ್ರವಾದ ಮಾಂಗಲ್ಯದ ಶಕ್ತಿನೇ ಆಗಿದೆ. ಇಬ್ರು ಕೂಡ ಇಂಥ ಸಂದರ್ಭದಲ್ಲಿ ಪವಿತ್ರವಾದಂತಹ ಗಂಡ ಹೆಂಡತಿಯಾಗಿ ಜೊತೆಗೂಡ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ. ಯಾಕೆಂದ್ರೆ ಅಜಿತನು ಕೇವಲ ಒಪ್ಪಂದದ ಮದ್ವೆ ಅಂತ ಆದವನು, ಅವಳು ಯಾವಾಗ ಕಷ್ಟಕ್ಕೆ ಸಿಲುಕೊಂಡ್ಲೋ ಆ ಸಂದರ್ಭದಲ್ಲಿ ಅವಳಿಗೆ ಸ್ಪಂದಿಸುವಂತ ರೀತಿ, ಅವನು ವಹಿಸ್ತಕ್ಕಂತಹ ಕಾಳಜಿ, ಅವಳ ಮೇಲೆ ಹರಿಸ್ತಕ್ಕಂತಹ ಕಕ್ಕುಲಾತಿ, ನಿಜಕ್ಕೂ ಕೂಡ ನಾವ್ ಏನು ಈ ತೆರೆ ಮೇಲೆ ಈ ಒಂದು ಘಟನೆಯನ್ನ ನೋಡ್ತೀವಿ, ನಿಜವಾಗಿಯೂ ಕೂಡ ಹೆಣ್ಮಕ್ಳುಗಳು ಇಂಥ ಗಂಡನನ್ನ ಪಡೆದಿದ್ದೆ ಆದ್ರೆ ಅದೆಷ್ಟು ಜನ್ಮಗಳು ಪುಣ್ಯ ಮಾಡಿರ್ತಾರೋ ಅಂತವ್ರೆ ಧನ್ಯರು ಅಂತ ಹೇಳಿ ಭಾವಿಸೋಣ. ಇದು ಕೇವಲ ತೆರೆ ಮೇಲೆ ಬರ್ತಕ್ಕಂತಹ ಕಥೆ ಆದ್ರೂ ಕೂಡ ಯಾರಾದ್ರೂ ಒಬ್ಬರ ಜೀವನದಲ್ಲಿ ಘಟಿಸಿರ್ತದೆ. ಇಂತಹ ಈ ಒಂದು ಸುಂದರವಾದಂತಹ ಒಂದು ಕತೆ ಮುಂದಕ್ಕೆ ಏನೆಲ್ಲ ತಿರುವು ಪಡ್ಕೊಳ್ತದೆ ಎನ್ನುವಂಥದ್ದನ್ನ ಕಾದು ನೋಡೋಣ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನ್ನ ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು.